tragedy took place. In that actually more than 7 to 9 workers were actually dead. My deep condolence to those family members. I demand this government to give all assistance for the poor family in a big way. Not only that, whatever action has to take because of that incident, the persons who are involved in that, actually the owners, immediately they have to take the strict decision not to occur again and again in future also. Take serious decision. ರಾಮನಗರದಿಂದ ಆಯ್ತಲ್ಲ ಬೆಳೆದಿದೆ ಅಲ್ವಾ, ರಾಮನಗರದಿಂದ ಒಂದು ಡೆಲಿಗೇಷನ್ ಬಂದಿದ್ದಾರೆ. ರಾಮನಗರದ ನಗರದ ಅಭಿವೃದ್ಧಿಗೆ ಏನೋ ಒಂದು 770 ಕೋಟಿ ಕಾಮಗಾರಿಗೆ ಒಂದು ಹಣ ಬಿಡುಗಡೆ ಮಾಡಿಕೊಡಬೇಕು, ನಮಗೆ ಸ್ಯಾಂಕ್ಷನ್ ಮಾಡಿ ಅಂತ ಬಂದಿದ್ದು. ರಾಮನಗರದಿಂದ ಅದಕ್ಕೆ ಬಂದಂತವ್ರಿಗೂ ರಾಮನಗರದ ಟೌನ್ ವಿಷಯದಲ್ಲಿ ಕೆಲವು ಸ್ಥಳೀಯ ಸದಸ್ಯರುಗಳಿಂದ ಚುನಾಯಿತ ಸದಸ್ಯರು ಆ ವಿಷಯಕ್ಕೆ ಬಂದಿದ್ದಾರೆ. ಅವರೇನು ಬಿಡದಿಲಿ ಅದೆಂತದ್ದು ನಿಮ್ಮ ಟೌನ್ಶಿಪ್ ಮಾಡಿ ಅಂತ ಕೇಳಕ್ ಬಂದಿಲ್ಲ. ಅವ್ರ ಮುಂದೆ ಭಾಷಣ ಮಾಡ್ಕೊಂಡವ್ರೆ. ಅವ್ರು ಬಂದಿರೋದು ರಾಮನಗರ ಟೌನ್ ನಲ್ಲಿ 770 ಕೋಟಿ ಕಾಮಗಾರಿಗೆ ಹಣ ಕೊಡಿ ಅಂತ ಬಂದವರು. ಪಾಪ ಅವ್ರು ಹೇಳಿದ್ದಾರೆ, ನನಗೆ 4 ತಾಲೂಕು ನನಗೊಂದು, ಅಂದ್ರೆ ಇವ್ರೇನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೋ ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಖ್ಯಮಂತ್ರಿ. ಪಾಪ ಏನು ಕೆಲಸ ಆಗಿದ್ರಲ್ಲ ಅಂತ ಇವ್ರ ಬರೋವರಿಗೆ ರಾಮನಗರ ಜಿಲ್ಲೆ ಒಳಗೆ. ನಾನು ರಾಮನಗರಕ್ಕೆ ಪಾದಾರ್ಪಣೆ ಆದ್ಮೇಲೆ ಆ ಜಿಲ್ಲೆ ಯಾಗಿತ್ತು, ಒಂದ್ ಹಳ್ಳಿ ರಸ್ತೆ ಇರಲಿಲ್ಲ. ಹಲವಾರು ನಿದರ್ಶನ ಕೊಡಬಲ್ಲೆ. ಕನಕಪುರದಲ್ಲಿ ಕರೆಂಟ್ ಇತ್ತೇನಪ್ಪ? ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಇತ್ತ? ಬೆಂಗಳೂರಿಗೆ 53 ಕಿಲೋಮೀಟರ್ ಇದೆ. ಆ ಕನಕಪುರದ ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಯಾರ ಕಾಲದಲ್ಲಿ ಆಗಿತ್ತು? ಅಧಿಕಾರದಲ್ಲಿ ನೀವೇನು ಮಾಡಿಲ್ವಂತೆ. ಹೌದಪ್ಪ, ಕನಕಪುರದಲ್ಲಿ ಬಂಡೆ ಹೊಡೆಯಕ್ ಹೋಗ್ಲಿಲ್ಲ, ಬಂಡೆ ಹೊಡೆದು ವಿದೇಶಕ್ಕೆ ಸಾಗಿಸ್ಲಿಲ್ಲ. ಕನಕಪುರ ಜನಕ್ಕೆ ಏನ್ ಮಾಡ್ಬೇಕು ಮಾಡಿದೀವಿ. ಅಲ್ಲಿ ಅಭಿವೃದ್ಧಿಗೆ ಒಂದು ರಸ್ತೆಗಳಿರ್ಲಿಲ್ಲ ನೆಟ್ಟಿಗೆ. ಕೆಲವು ಹಳ್ಳಿಯಲ್ಲಿ ರಾತ್ರಿ ಟೈಮ್ ಏನಾದ್ರೂ ಹೆಣ್ಣು ಮಕ್ಕಳಿಗೆ ಹೆರಿಗೆ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಚಿಬ್ಲಲ್ಲಿ ಎತ್ಕೊಂಡ್ಬರೋರು. ಅಲ್ಲೆಲ್ಲ ನಿಮ್ಮ ಕಾರವಾರದಲ್ಲಿ ನಿಮ್ಮ ಕರಾವಳಿ ಪ್ರದೇಶ ಬಿಟ್ಟುಬಿಡಿ, ಇಲ್ಲಿ ಯಾವ ರೀತಿ ಇತ್ತು 20 ವರ್ಷದಿಂದ. ನಿಮ್ಮಿಂದ ಯೋಜನೆ ಮಾಡಕ್ ಆಗಿಲ್ಲ, ನಾವು ಮಾಡ್ತೀವಿ. ಈಗ ಅದೇ ನಗು ಬಂದಿದ್ದಲ್ಲೇನೆ. ನಾನು ಅದು ಮಾಡಬೇಕು ಅಂತ ಹೇಳಿ ಹೊರಟೆ ಅಂತ ಹೇಳ್ತಾರಲ್ಲ, ಅವ್ರು ಮಾಡಕ್ಕಾಗ್ಲಿಲ್ಲ, ನಾನು ಮಾಡಕ್ ಹೊರಟಿದ್ದೀನಿ ಅಂತ. ನಾನು ಮಾಡಕ್ ಹೊರಟಿದ್ದಾಗ ವಿಧಾನಸಭೆ ಕಲಾಪದಲ್ಲಿ ವಿರೋಧ ಮಾಡಿದಾರೆ ಯಾರು? ಇದಾಗಬಾರದು ಅಂತ ಹೇಳಿದಾರೆ ಯಾರು? ಆಗ ನಿಮಗೆ ಅದು ಹೇಳೋದಕ್ಕೆ ಅವತ್ತು ಯಾರು ನಿಮಗೆ ಜ್ಞಾನೋದಯ ಕೊಟ್ಟವರು ಮಾಡಬಾರ್ದು ಇದನ್ನ ಅಂತೇಳಿ? ಈಗ ಮಾಡಿ ಅಂತೇಳಿ ಯಾರು ಜ್ಞಾನೋದಯ ಕೊಟ್ಟವರು? ಕೇಳ್ತಕ್ಕಂಥದ್ದು ನಾನು ಇವರಿಗೆ. ಎಲ್ಲಿ ಅಲ್ಲಿ ಯಾರು ಒಪ್ಕೊಂಡಿದ್ದಾರೆ ಜಮೀನ್ ಕೊಡೋದಿಕ್ಕೆ? ಯಾರು ಕೊಟ್ಟವ್ರೆ? 4,500 ಜನ ಅರ್ಜಿ ಹಾಕಿದವ್ರಿಗೆ ಇನ್ನೂ ಉತ್ತರ ಕೊಡ್ಲಿಲ್ಲ ಇವರು. ವಿರೋಧ ಮಾಡಿ ಅರ್ಜಿ ಹಾಕಿದವ್ರಿಗೆ ಉತ್ತರ ಕೊಟ್ಟಿಲ್ಲ ಇವರು. ಇದು ಕತೆ ಹೇಳ್ಕೊಂಡು ಹೊರಟಿದ್ದಾರೆ. ಕಾನೂನು ವ್ಯಾಪ್ತಿ ಒಳಗೆ ಈಗ ನಾನು ಇವತ್ತು ರೈತರುಗಳು ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಇದ್ದಾರೆ, ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತ ಇದ್ದೀನಿ. ಈಗ ಇವ್ರಿಗೆ ಯಾಕೆ ಜ್ಞಾನೋದಯ ಆಯ್ತು? ಒಂದು ಇವ್ರಿಗೆ ಹೇಳೋದು, ಯಾವಾಗ ಆಗಸ್ಟ್ 1ನೇ ತಾರೀಕು ನಾನು ಉತ್ತರ ಕೊಟ್ಟಿದ್ದೀನಿ ಅಸೆಂಬ್ಲಿ ಒಳಗೆ, ದಯವಿಟ್ಟು ಜನತೆ ಮುಂದೆ, ರಾಜ್ಯ ಜನತೆ ಮುಂದೆ. ಆಗಸ್ಟ್ 1ನೇ ತಾರೀಕು ಇವರುಗಳ ಒಂದು ವಿರೋಧ ಏನಿತ್ತು ಬೆಂಗಳೂರು ಸುತ್ತಮುತ್ತ ಈ ನಂದಗುಡಿ ಯಾವ್ದು ಹೇಳಿ ಚರ್ಚೆ ಮಾಡಿದ್ರಲ್ಲ HCZ ಬಗ್ಗೆ, ಅವತ್ತು ಇದು ಆಗಬಾರ್ದು ಅಂತ ಹೇಳಿದ್ರಲ್ಲ ಪ್ರಾಜೆಕ್ಟ್. ಎಸ್, ನಾನು ಆಗಸ್ಟ್ 1 ವಿಧಾನಸಭೆಯಲ್ಲಿ ಬಿಡದಿ ಟೌನ್ಶಿಪ್ ಮಾಡತಕ್ಕಂಥದ್ದನ್ನ ಕೆಲಸ ನಿಲ್ಲಿಸ್ತೀವಿ ಅಂತ, ಟೌನ್ಶಿಪ್ ಮಾಡಲ್ಲ ಅಂತ. ಆಗಸ್ಟ್ 15ನೇ ತಾರೀಕು 2007 ಸ್ವಾತಂತ್ರ್ಯ ದಿನಾಚರಣೆ. ಅವತ್ತು ನಾನು ಏನ್ ಭಾಷಣ ಮಾಡಿದ್ದೇನೆ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮಾಣಿಕ್ ಶಾ ಗ್ರೌಂಡ್ ನಲ್ಲಿ ತೆಗೆದು ನೋಡಿ. ಈ ಒಂದು ಬಿಡದಿ ಟೌನ್ಶಿಪ್ಗೆ ಇವರೇನು ವಿರೋಧ ಮಾಡಿದ್ರು, ನಂದಗುಡಿ ಟೌನ್ಶಿಪ್ಗೆ ಏನು ವಿರೋಧ ಮಾಡಿದ್ರು, ನಾನು ಆಗಸ್ಟ್ 15ನೇ ತಾರೀಕಿನ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ವಿಶ್ವೇಶ್ವರಯ್ಯ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಹೀಗೆ 5 ಬಡಾವಣೆಗಳ ನಿರ್ಮಾಣ ಆಗಬೇಕು ಅಂತ ಹೇಳಿ ಬಿಡಿಎಯಿಂದ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಘೋಷಣೆ ಮಾಡಿದ್ದೇನೆ. ಬೆಂಗಳೂರು ಮತ್ತು ಮಾಗಡಿ ರಸ್ತೆಯಲ್ಲಿ ಬರ್ತಕ್ಕಂಥ ಒಂದು ಮಾದಾಪಟ್ಟಣ ಅಂತಕ್ಕಂಥ ಗ್ರಾಮದಲ್ಲಿ
ಕ್ವಾರಿಯ ಒಂದು ಕೂಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರು 7-8 ಜನ ಮರಣ ಹೊಂದಿರತಕ್ಕಂಥದ್ದೇನಿದೆ. ಪ್ರಥಮವಾಗಿ ಆ ಮರಣ ಹೊಂದಿರತಕ್ಕಂಥವರಿಗೆ ಭಗವಂತ ಆತ್ಮ ಒಂದು ಶಾಂತಿಯನ್ನ ಕೊಡ್ಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಆ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಂತವರೆಲ್ಲ ಬಡವರು. ನನಗೆ ಬಂದಂತ ಮಾಹಿತಿ ಮಧ್ಯಪ್ರದೇಶದಿಂದ ಇಲ್ಲಿ ಬಂದು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಂತವ್ರು 6 ಜನ 7 ಜನ ಇದ್ದಾರೆ. ಒಬ್ಬ ಯಾದಗಿರಿಯವನು ಒಬ್ಬ ಹುಡುಗ ಇದ್ದಾನೆ. ಈ ಒಂದು ಕ್ವಾರಿ ಕೆಲಸ ಮಾಡಬೇಕಾದ್ರೆ ಅದರ ಮಾಲೀಕರುಗಳಿದ್ದಾರೆ, ಅವರಿಗೆ ಬರೀ ದುಡ್ಡು ಮಾಡೋದಷ್ಟೇ ಚಿಂತನೆ. ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ನಾವು ಇಲ್ಲಿವರೆಗೆ ನೋಡ್ಲೇ ಇಲ್ಲ. ಬಹುಶಃ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ಆಯಿತು, ಅಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲೂ ಇದೇ ರೀತಿ ಪ್ರಕರಣ ದೊಡ್ಡ ಮಟ್ಟದಲ್ಲಾಗಿತ್ತು. ಆಗಲೂ ಸಹ ಚರ್ಚೆ ಮಾಡೋದು. ಆದರೆ ಸರ್ಕಾರ ಇಂಥ ಪ್ರಕರಣಗಳು ಪುನಃ ಪುನಃ ಮರುಕಳಿಸ್ತಾ ಇರತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಂತೂ ನಾನು ನೋಡ್ಲಿಲ್ಲ. ಬಹುಶಃ ನಿನ್ನೆ ಮುಖ್ಯಮಂತ್ರಿಗಳ ಒಂದು ಇದನ್ನು ನೋಡಿದೆ ನಾನು. ನಿಮ್ಮ ಗಣಿ ಇಲಾಖೆದು ಸಭೆ ಮಾಡಿದ್ದಾನೆ, ಅಧಿಕಾರಿಗಳನ್ನೆಲ್ಲ ಕೂರಿಸ್ತಾರೆ. ಗಣಿ ಇಲಾಖೆನಲ್ಲಿ ಯಾರ್ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಯಾಕೆ ಮಾಡಲಿಲ್ಲ, ಯಾತಕ್ಕೆ ಇನ್ನೋವರೆಗೆ ಮಾಡಿಲ್ಲ, ಅವ್ರದ್ದೆಲ್ಲ ಮಾಹಿತಿಗಳು ಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ಯಾತಕ್ಕೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಯಾಕೆ ಇನ್ನೂ ಮಾಡಿಲ್ಲ ಅಂತ ಅಷ್ಟೊಂದು ಮುತುವರೆದಿ ಮೀಟಿಂಗ್ ಮಾಡಿ ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ಯಾವ ಕಾರಣಕ್ಕೆ ಕೇಳಿದ್ದಾರ ಗೊತ್ತಿಲ್ಲ ನನಗೆ. ನೀವು ಸ್ವಲ್ಪ ವಿಷಯ ತಿಳ್ಕೊಳ್ಳಿ ನೋಡೋಣ. ಮೀಟಿಂಗ್ ಆಗಿದೆ, ಇವತ್ತು ದುರಂತ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ಈ ರೀತಿಯ ಪ್ರಕರಣಗಳು ಆಗದೆ ಇರತಕ್ಕಂಥದ್ದಕ್ಕೆ ಸರ್ಕಾರದಿಂದಲೂ ಕೆಲವು ಗೈಡ್ ಲೈನ್ಸ್ ಅನ್ನ ಮಾಡೋದಷ್ಟೇ ಅಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡ್ಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ ಎಲ್ಲ ಕಡೆ ರಾಜ್ಯದಲ್ಲೇ. ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅಂದ್ರೆ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನ ಕಠಿಣವಾದಂತ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು, ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಡಿಪೆಂಡ್. ಸರ್, ಗ್ಯಾರಂಟಿ ವಿಚಾರದಲ್ಲಿ ಗೃಹ ಜ್ಯೋತಿದು ಏನೋ ಮರುಪರಿಶೀಲನೆ ಅರ್ಜಿ ಗಿರ್ಜಿ ಅಂತ ಶುರು ಮಾಡಿದ್ದಾರೆ. ಯಾತಕ್ಕೆ ಅದನ್ನೆಲ್ಲ ತಗೋತಾ ಇದ್ದಾರೆ ಅಂದ್ರೆ ಬಹುಶಃ ಎಲ್ಲೋ ಅವರು ಮುಂದಿನ ಚುನಾವಣೆ 28 ಚುನಾವಣೆ ಅದಕ್ಕೆಲ್ಲ ಮಾಹಿತಿ ಬೇಕಲ್ಲ. ಆ ಮಾಹಿತಿ ಪಡೀಲಿಕ್ಕೂ ಸರ್ಕಾರದಿಂದ ಇರ್ತಕ್ಕಂಥ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಖರ್ಚಾಗಬಾರ್ದು ಇವರಿಗೆ. ಯಾಕೆಂದ್ರೆ ಇಲ್ಲೆಲ್ಲೋ ಸುಜಾತ ಥಿಯೇಟರ್ ಎದುರುಗಡೆ ಯಾವ್ದು ಬಿಲ್ಡಿಂಗ್ ನಲ್ಲಿ ಟಾಪ್ ಫ್ಲೋರ್ ನಲ್ಲಿ ಮುಂದಿನ 28 ಚುನಾವಣೆ ಸ್ಟ್ರಾಟಜಿ ಮಾಡ್ತಾರಲ್ಲ, ಆ ಸ್ಟ್ರಾಟಜಿಗೆ ಇದು ಬೇಕಲ್ಲ, ಮಾಹಿತಿಗಳು, ಡೇಟಾ ಬೇಕಲ್ಲ. ಆ ಡೇಟಾಗೋಸ್ಕರವಾಗಿ ಗೃಹಲಕ್ಷ್ಮಿ ಆಯ್ತು, ಈಗ ನಿಮ್ಮ ಗೃಹ ಜ್ಯೋತಿ ಯೋಜನೆಗೆ ಈಗ ಮನೆಗೆ ಜಾತಿಯಿಂದ ಹಿಡಿದು ಎಲ್ಲ ಸಮೀಕ್ಷೆಗಳು, ಆಮೇಲೆ ಎಲ್ಲ ಈಗ ಗೃಹಲಕ್ಷ್ಮಿಗೊಂದು ಫೋಟೋ ಅಂತೆ, SIR ಒಂದು ಫೋಟೋ ಅಂತೆ, ಇನ್ನ ನಿಮ್ ಗೃಹ ಜ್ಯೋತಿಗೊಂದು ಫೋಟೋ ಅಂತೆ, ಇನ್ನು ಅದ್ ಎಂತದ್ದು ಇನ್ನೊಂದು ಇದೆಯಲ್ಲ ನಿಮ್ ಬಸ್ಸಿಂದ ಏನದು ಶಕ್ತಿ ಅದಕ್ಕೂ ಬಹುಶಃ ಒಂದು ಫೋಟೋ. ಈ ಫೋಟೋಗೆ ಪಾಪ ಜನ ಖರ್ಚು ಮಾಡ್ಬೇಕು. ಇದು ಈ ಸರ್ಕಾರದ ನಡವಳಿಕೆ ಏನಿದೆ, ಅದ್ರ ಜೊತೆಗೆ ಈಗೇನೋ ಪಾಪ ಅನರ್ಹರ ಹೆಸರುಗಳನ್ನ ಡಿಲೀಟ್ ಮಾಡ್ತಾರೆ. ಈಗ ಜ್ಞಾನೋದಯ ಆಗಿದೆ 3 ವರ್ಷ ಆದ್ಮೇಲೆ. 3 ವರ್ಷ ಏನ್ ಮಾಡ್ತಾ ಇದ್ರು? ಎಲ್ರಿಗೂ ಫ್ರೀ ಅಂತ ಹೇಳಿ ಪಾಪ ಇವರು ಬಂದ ಮೇಲೆ ಅನರ್ಹರ ಪಟ್ಟಿಯನ್ನ ತೆಗೆದಾಕಿ ಇವತ್ತೇನ್ ನಿಜವಾದ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಕೊಡ್ತಾರೆ. ಅದರಿಂದ ಇದೆಲ್ಲ ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಪತ್ರಿಕೆ ತೆಗೆದ್ರೆ ಹಲವಾರು ಪತ್ರಿಕೆಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಯಾವ್ಯಾವ ಭಾಗದಲ್ಲಿ ಇಂಥ ರೋಡು, ಇಂಥ ಕಾರ್ನರು ನೋಡಿ ಕಸ ಇಷ್ಟು ಬಿದ್ದಿದೆ ಅಂತ ಹೇಳಿ ಪ್ರತಿದಿನ ಫೋಟೋ ಹಾಕ್ತೀನಿ. ಇವತ್ತು ಈ ಕಾರಲ್ಲಿ ಬರ್ಬೇಕಾದ್ರೆ ನೋಡ್ತಾ ಇದ್ದೆ, ಡೆಲ್ಲಿಯಿಂದ ಬಂದು ಪ್ರತಿನಿತ್ಯ ಫೋಟೋ ಹಾಕೊಂಡು ಕೂತವ್ರೆ ನಿಮ್ಮ ಮಾಧ್ಯಮ ಸ್ನೇಹಿತರು. ಅದರ ಬಗ್ಗೆ ಗಮನ ಇಲ್ಲ. ಇಲ್ಲಿ ಬರೀ ಈ ಕತೆ ಹೇಳ್ಕೊಂಡು ಹೊರಟೆ. ಈಗ ಬಿಡದಿ ವಿಚಾರದಲ್ಲಿ ನಾವು ಮಾಡೇ ಮಾಡ್ತೀವಿ ಅನ್ನುವಂತ ಮಾತನ್ನ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ